ಪ್ರಹ್ಲಾದ ಚಿತ್ರ. ಹಿರಣ್ಯಕಶಿಪು ಅಸುರರ ರಾಜನಾಗಿದ್ದ. ಅವನು ಬ್ರಹ್ಮನ ವಿಶೇಷ ವರದಿಂದ ಅಜೇಯನಾಗಿದ್ದ. ನಾರದ ಪ್ರಹ್ಲಾದನ ತಾಯಿ ಕಯಾತುವನ್ನು ತನ್ನ ಆಶ್ರಮಕ್ಕೆ ಕರೆದುಕೊಂಡು ಹೋದ. ಅವಳಿಗೆ ನಾರಾಯಣನ ಶ್ರೇಷ್ಠತೆಯ ಬಗ್ಗೆ ಹೇಳಿದ. ಪ್ರಹ್ಲಾದ ಖಯಾತುವಿನ ಗರ್ಭದಲ್ಲಿದ್ದ ಮಗು. ನಾರದ ಹೇಳಿದ ಎಲ್ಲಾ ಕಥೆಗಳನ್ನು ಹೇಳಿಸಿಕೊಂಡ ಮತ್ತು ನಾರಾಯಣನಲ್ಲಿ ಅಪಾರ ಭಕ್ತಿಯನ್ನು ಬೆಳೆಸಿಕೊಂಡಿದ್ದ. ಪ್ರಹ್ಲಾದನನ್ನು ಒಂದು ಗುರುಕುಲಕ್ಕೆ ವಿದ್ಯಾಭ್ಯಾಸಕ್ಕೆ ಕಳಿಸಿದರು. ಅವನಿಗೆ ಅಸುರರ ರಾಜನಾಗಲು ಬೇಕಾದ ವಿದ್ಯೆಗಳನ್ನು ಹೇಳಿಕೊಡುತ್ತಿದ್ದರು. ಆದರೆ ಯಾರಿಗೂ ಅವನು ಅಸುರರ ಶತ್ರುವಾದ ನಾರಾಯಣನನ್ನು ಪೂಜಿಸುವುದನ್ನು ಬಿಡಿಸಲು ಆಗಲಿಲ್ಲ. ನಾರಾಯಣಾಯ ನಮಃ, ನಾರಾಯಣಾಯ ನಮಃ ಎಂದು ಅವನು ಜಪಿಸುತ್ತಲೇ ಇರುತ್ತಿದ್ದ. ನಾರಾಯಣನ ಬಗ್ಗೆ ನಿನಗೆ ಹೇಗೆ ಗೊತ್ತು? ಹಿರಣ್ಯಕಶಿಪು ಕೋಪದಿಂದ ಕೇಳಿದ. ಪ್ರಹ್ಲಾದ ಶಾಂತವಾಗಿ ಹೇಳಿದ. ಶ್ರವಣಂ ಕೇಳುವುದು, ಕೀರ್ತನಂ ಹಾಡುವುದು, ವಿಷ್ಣು ಸ್ಮರಣೆ ಮಾಡುವುದು, ಅರ್ಚನಂ ಪೂಜೆ ಮಾಡುವುದು, ಪಾದಸೇವೆ ಮಾಡುವುದು, ವಂದನಂ ಅವನಿಗೆ ವಂದಿಸುವುದು, ದಾಸ್ಯಂ ಅವನ ದಾಸನಾಗಿರುವುದು, ಸಖ್ಯಂ ಅವನ ಗೆಳೆಯನಾಗಿರುವುದು, ಆತ್ಮನಿವೇದನಂ ಆತ್ಮವನ್ನೇ ಸಂಪೂರ್ಣವಾಗಿ ಅರ್ಪಿಸಿಕೊಳ್ಳುವುದು. ಹೀಗೆ 9 ವಿಧಗಳಲ್ಲಿ ನಾರಾಯಣನನ್ನು ಸಾಧಿಸಬಹುದು. ಇದನ್ನು ಕೇಳಿದ ಹಿರಣ್ಯಕಶಿಪು ಇನ್ನೂ ಕೆರಳಿ ಬಿಟ್ಟ. ಅವನು ಪ್ರಹ್ಲಾದನನ್ನು ಕೊಲ್ಲಲು ನಿಶ್ಚಯಿಸಿದ. ಹಿರಣ್ಯಕಶಿಪು ಪ್ರಹ್ಲಾದನನ್ನು ಪರ್ವತದ ಶಿಖರದ ಮೇಲಿಂದ ಎಸೆಸಿದ. ಉರಿಯುತ್ತಿದ್ದ ಬೆಂಕಿಯಲ್ಲಿ ಹಾಕಿಸಿದ. ಆನೆಗಳ ಕಾಲ ಕೆಳಗೆ ಹಾಕಿ ತುಳಿಸಿದ ಮತ್ತು ಅವನಿಗೆ ವಿಷವನ್ನು ಕುಡಿಸಿದ. ಅವನು ಏನೇ ಮಾಡಿದರೂ ಪ್ರಹ್ಲಾದನಿಗೆ ಏನೂ ಆಗಲಿಲ್ಲ. ವಿಷ್ಣು ಎಲ್ಲಿದ್ದಾನೆ? ಕೋಪದಿಂದ ಕೇಳಿದ. ಪ್ರಹ್ಲಾದ ಹೇಳಿದ, ನಾರಾಯಣ ಎಲ್ಲೆಲ್ಲೂ ಇದ್ದಾನೆ. ಈ ಕಂಬದಲ್ಲೂ ಇದ್ದಾನೆಯೇ? ಹೌದು, ಈ ಕಂಬದಲ್ಲೂ ಇದ್ದಾನೆ. ಹಿರಣ್ಯಕಶಿಪು ಕಂಬವನ್ನು ತನ್ನ ಗದೆಯಿಂದ ಹೊಡೆದ. ಸಿಡಿಲು ಹೊಡೆದಂತೆ ಶಬ್ದವಾಯಿತು. ಸ್ತಂಭ 2 ಭಾಗವಾಯಿತು. ಕಂಬದಿಂದ ಉಗ್ರ ನರಸಿಂಹ ದೇವರು ಪ್ರತ್ಯಕ್ಷರಾದರು. ಬ್ರಹ್ಮ ಹಿರಣ್ಯಕಶಿಪುವಿಗೆ ಕೊಟ್ಟಿದ್ದ ವಿಶೇಷ ವರವನ್ನು ಮನದಲ್ಲಿ ಇಟ್ಟುಕೊಂಡು ನರಸಿಂಹದೇವರು ಅವನನ್ನು ಮುಂಬಾಗಿಲಲ್ಲಿದ್ದ ಹೊಸ್ತಿಲ ಬಳಿಗೆ ತೆಗೆದುಕೊಂಡು ಹೋದರು. ಅದು ಮನೆಯ ಒಳಗೂ ಇರಲಿಲ್ಲ, ಹೊರಗೂ ಇರಲಿಲ್ಲ. ಅವನ ದೇಹವನ್ನು ತಮ್ಮ ತೊಡೆಯ ಮೇಲೆ ಹಾಕಿಕೊಂಡರು. ಇದು ಆಕಾಶದಲ್ಲೂ ಇರಲಿಲ್ಲ, ನೆಲದ ಮೇಲೂ ಇರಲಿಲ್ಲ. ಯಾವುದೇ ಆಯುಧವನ್ನು ಉಪಯೋಗಿಸದೆ ಕೇವಲ ತನ್ನ ಉಗುರುಗಳಿಂದ ಅವನನ್ನು ಕೊಂದನು. ನರಸಿಂಹ ಪ್ರಾಣಿಯೂ ಅಲ್ಲ ಅಥವಾ ಮನುಷ್ಯನೂ ಅಲ್ಲ. ಆಗ ಹಗಲೂ ಅಲ್ಲ, ರಾತ್ರಿಯೂ ಅಲ್ಲ, ಆದ್ರೆ ಸಂಜೆ. ಹೀಗೆ ಉಗ್ರ ನರಸಿಂಹ ದೇವರು ಹಿರಣ್ಯಕಶಿಪುವನ್ನ ಅಲ್ಲೇ ಕೊಂದರು. ನಂತರ ಲಕ್ಷ್ಮೀದೇವಿ ನರಸಿಂಹ ದೇವರನ್ನು ಶಾಂತಗೊಳಿಸಿದಳು ಮತ್ತು ಅವರ ತೊಡೆಯ ಮೇಲೆ ಕುಳಿತುಕೊಂಡಳು. ಶಿವ, ಬ್ರಹ್ಮ ಮತ್ತು ಬೇರೆ ದೇವರೆಲ್ಲರೂ ನಾರಾಯಣನನ್ನು ಸ್ವಾಗತಿಸಲು ಬಂದರು. ನರಸಿಂಹ ಪ್ರಹ್ಲಾದನಿಗೆ ಒಂದು ವರವನ್ನು ಕೇಳಲು ಹೇಳಿದರು. ಪ್ರಹ್ಲಾದ ನರಸಿಂಹನನ್ನು ತನ್ನ ತಂದೆಯು ಮಾಡಿದ್ದ ಎಲ್ಲಾ ತಪ್ಪುಗಳನ್ನು ಕ್ಷಮಿಸುವಂತೆ ಕೇಳಿದನು. ನರಸಿಂಹ ಪ್ರಹ್ಲಾದನ ಅಭೀಷ್ಟವರಕ್ಕೆ ಒಪ್ಪಿಗೆ ನೀಡಿದನು. ನರಸಿಂಹ ನರಸಿಂಹ ಹಿರಣ್ಯಕಾಲ ನರಸಿಂಹ 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 ಪ್ರಹ್ಲಾದ ರಕ್ಷಕ ನರಸಿಂಹ ಪ್ರಹ್ಲಾದ ರಕ್ಷಕ ನರಸಿಂಹ ಪ್ರಹ್ಲಾದ ರಕ್ಷಕ ನರಸಿಂಹ. ನಮಗೆ ಕನ್ನಡದಲ್ಲಿ ಅನುವಾದ ಮಾಡಿ ಕೊಟ್ಟಿದ್ದ ಕೆ. ಶ್ರೀನಿವಾಸ ಮೂರ್ತಿ ಅವರಿಗೆ ಹೃತ್ಪೂರ್ವಕ ಧನ್ಯವಾದ.